ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾ ಇಂಟ್ರಾ V30 ಸೇಲಿಗೆ ಬಂದಿದೆ ವೀಕ್ಷಕರೇ. 2021 ಮಾಡಲು ಸಿಂಗಲ್ ಓನರ್ ಆಗಿರುತ್ತೆ ವೀಕ್ಷಕರೇ. ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು. ನೀವು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋಗಳಲ್ಲಿ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಫಸ್ಟು ಗಾಡಿ ಬಗ್ಗೆ ಏನೇನು ಮಾಹಿತಿ ಹೇಳ್ತಾರೆ ಅನ್ನೋ ತಿಳ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಮಾಹಿತಿ ಕೇಳ್ಕೊಂಡಲ್ಲೇ ಕಾಲ್ ಹೋಗಬೇಡಿ. ಮಾಹಿತಿ ತಿಳ್ಕೊಂಡೆ ನಿಮಗೆ ಇಷ್ಟ ಆಯಿತು ಅಂದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ನಿಮಗೆ ವಿಡಿಯೋ ಬೇಗ ಬಂದು ತಲುಪುತ್ತೆ, ನೀವು ಸಹ ಬೇಗ ವಿಡಿಯೋನ ನೋಡ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡ್ತಾನೆ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ನಿಮ್ಮ ಅಂದರೆ ಫ್ರೆಂಡ್ಸಲ್ಲಿ ಯಾರಿಗಾದ್ರು ಗೊತ್ತಿರೋಂಥವ್ರು ಯಾರಾದರೂ ಟಾಟಾ ಇಂಟ್ರಾ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇನ್ನು ಈ ಗಾಡಿ ಬಗ್ಗೆ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ಬೇಕಾದ್ರೆ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಲೋ, ಹಾಂ ಹೇಳಿ ಸರ್. ಹೇಳಿ ಸರ್, ಯಾವ್ದು ಮಾಡಲದು? V30ನಾ? ಹಾಂ V30 ಸರ್, ಅದು 21 ಮಾಡಲು. ಓಕೆ. EMI ಎಲ್ಲ ಕ್ಲಿಯರ್ ಆಗಿದೆ. ಹಾಂ, ಅಂದ್ರೆ ಲೋನ್ ಹಾಕ್ಸಿದ್ರಾ? ಹಾಂ, ಲೋನ್ ಹಾಕ್ಸಿದ್ದೆ. ಇದು ಇನ್ನೂ ಹತ್ತಿತ್ತು ಮೊನ್ನೆ. 2 ಲಕ್ಷ ಎಲ್ಲ ಫುಲ್ ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ. ಎಚ್ ಪಿ ಕ್ಯಾನ್ಸಲ್ ಮಾಡಿಸಿದ್ರಾ? ಹಾಂ ಸರ್. ಆರ್ಟಿಒದಲ್ಲಿ ಎಚ್ ಪಿ ಕ್ಯಾನ್ಸಲ್ ಮಾಡಿಸಿರಾ? ಏನಿಲ್ಲ ಸರ್, ಗಾಡಿಗೆ ಏನೂ ಮಾಡಿಸಿಲ್ಲ, ಗಾಡಿ ಓಡ್ತೇ ಇಲ್ಲ. ಅಲ್ಲಲ್ಲ, ಇದು ಫೈನಾನ್ಸ್ ಹಾಕ್ಸಿದ್ರಲ್ಲ, ಹಾಂ, ಅದು ಆರ್ಟಿಒದಲ್ಲಿ ಎಚ್ ಪಿ ಕ್ಲಿಯರೆನ್ಸ್ ಮಾಡಿಸಿದ್ರ? ಅಂದ್ರೆ ಆರ್ಟಿಒದಲ್ಲಿ ಗಾಡಿ ಮೇಲೆ ಲೋನ್ ಏನಾದ್ರು ಇರುತ್ತೆ ಅಂತೇಳಿ ಒಂದು ಎಚ್ ಪಿ ಬರುತ್ತೆ ಆನ್ಲೈನ್. 20 ದಿವಸದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಸರ್. ಓಕೆ ಓಕೆ. ಈಗ ಗಾಡಿ ಎಷ್ಟು ಓಡಿದೆ? 80,000 ಚಿಲ್ಲರೆ ಓಡಿದೆ ಸರ್. 81,000 82,000 ಓಡಿದೆ. ಓಕೆ, ಸಿಂಗಲ್ ಓನರಾ? ಹಾಂ ಸರ್, ಸಿಂಗಲ್ ಓನರ್. ಓಕೆ, ಟೈರ್ ಎಲ್ಲ ಹೆಂಗಿದೆ ಗಾಡೀಲಿ? ಟೈರ್ ಹಾಕ್ಸ್ಕೋಬೇಕು ಸರ್, ಎಫ್ ಇನ್ಸೂರೆನ್ಸ್ ಮಾಡಿಸ್ಕೋಬೇಕು ಸರ್. ಗಾಡಿ ಎಲ್ಲ ಕಂಡೀಷನ್ ಇದೆ. ಟೈರು ಎಫ್ ಇನ್ಸೂರೆನ್ಸ್ ಮಾಡಿಸ್ಕೋಬೇಕು. ಎಷ್ಟು ಚೆನ್ನಾಗುತ್ತೆ ಎಫ್ ಸಿ ಡಿ ಹೋಗಿ? ಇದು ಬಂದ್ಬಿಟ್ಟು 1 ವರ್ಷ ಆಯಿತು ಸರ್. 1 ವರ್ಷ ಆಗಿಲ್ಲ, ಈಗ 9ನೇ ತಿಂಗಳು, ಹೋದ 9ನೇ ತಿಂಗಳಲ್ಲಿ ಏನೋ ಖಾಲಿ ಆಗಿದೆ. ಹೋದ ತಿಂಗಳಲ್ಲ? ಹಾಂ, ಹೋದ ವರ್ಷದಲ್ಲಿ. ಹೋದ ವರ್ಷ? 9 ತಿಂಗಳಂದ್ರೆ ಇನ್ನೇನು ಹತ್ತದ 1 ವರ್ಷನೇ? 1 ವರ್ಷ ಆಯಿತು. ಗಾಡಿ ಸುಮ್ಮನೆ ನಿಲ್ಲಿಸ್ಬಿಟ್ಟಿದ್ದೀವಿ ಸರ್, ಏನು ಯೂಸ್ ಇಲ್ಲ ಅದಕ್ಕೆ. 1 ವರ್ಷ ಅಂದರೆ ನಿಮಗೆ 12 ಇಲ್ಲ 66,000 ರೂಪಾಯಿ ಬರೀ ಎಫ್ ಸಿ ಫೀಸ್ ಆಗುತ್ತೆ. ಅದು ತಿಂಗಳಿಗೆ 500 ರೂಪಾಯಿ ಫೈನ್ ಇರುತ್ತೆ. ಮತ್ತೆ ಇನ್ಸೂರೆನ್ಸ್ ಇಲ್ಲ, ಟೈರ್ ಇಲ್ಲ. ಟೈರ್ ನಾರ್ಮಲ್ ಆಗೈತೆ ಸರ್, ಅದು ಚೇಂಜ್ ಮಾಡಿಸ್ಕೊಳ್ಳೇಬೇಕು. ಸ್ಟೆಪ್ನಿ ಏನೋ ಇದೆಯಾ? ಸ್ಟೆಪ್ನಿ ಇದೆ, ಅದು ಟೈರು ಸ್ಟೆಪ್ನಿಗೂ ಟೈರ್ ಹಾಕ್ಸ್ಕೋಬೇಕು. ಓಕೆ. ಈ ಕಂಡೀಷನ್ ಏನು ತೊಂದರೆ ಇಲ್ಲಲ್ಲ? ಗಾಡಿ ಎಲ್ಲ ಕಂಡೀಷನ್ ಇದೆ ಸರ್, ಗಾಡಿ ಏನು ತೊಂದರೆ ಇಲ್ಲ. ಇಂಜನ್ ಏನು ಎಲ್ಲ ಕರೆಕ್ಟ್ ಆಗೈತೆ. ಗಾಡಿ ಓಡಿಲ್ಲ ಸರ್, ಸುಮ್ಮನೆ ಲೋಡ್ಗೆ ಓಡಿಸಿಲ್ಲ, ಸುಮ್ಮನೆ ಓಡಾಡಿರೋದು ಅಷ್ಟೇ ಇದರಲ್ಲಿ. ಬಾಡಿ ಏನೋ ಏನು ಡೆಂಟು ಸ್ಕ್ರಾಚು ಟಿಂಕರಿಂಗ್ ಕೆಲಸ ಏನೋ ತುಕ್ಕು ಬಂದಿರೋದು ಆ ಥರ ಏನಾದರೂ? ಹಾಂ, ಇದು ಮುಂದೆ ಸ್ವಲ್ಪ ಡೋರ್ ಇದಿದೆ ಸರ್, ಇದು ಮರಕ್ಕೆ ಟಚ್ ಆಗಿತ್ತು. ಅದೊಂದು ಸ್ವಲ್ಪ ಟಿಂಕರಿಂಗ್ ಕೆಲಸ ಆಗಿದೆ ಅಷ್ಟೇ. ಒಳಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದಾ? ಎಲ್ಲ ವಿಡಿಯೋ ಕಳಿಸಿ ನೋಡಿ ಸರ್, ಮಾಡಿ ವಿಡಿಯೋ ಕಾಡಿ. ಏನು ಚೇಂಜೇ ಮಾಡಿಸಿಲ್ಲ ಸರ್, ಎಲ್ಲ ಹಂಗೆ ಐತೆ. ನೀಟಾಗಿ ತೊಟ್ಟಿ ಗಿಟ್ಟಿ ಎಲ್ಲ. ಓಕೆ. ಗಾಡಿ ಎಲ್ಲ ಚೆನ್ನಾಗೈತೆ. ಪೇಂಟಿಂಗ್ ಮಾಡಿಸ್ಕೊಂಡ್ಬಿಟ್ರೆ ಹೊಸ ಗಾಡಿ ಕಣ್ಣಂಗೆ ಕಾಣುತ್ತೆ ಸರ್. ಏನು ಇದು ಕ್ರಾಚಸ್ ಬೀಚಸ್ ಏನಿಲ್ಲ. ಓಕೆ ಓಕೆ. ಎಲ್ಲಿ ಸರ್ ಗಾಡಿ ಇರೋದು? ಹೆಚ್ಚಾಗಿತ್ತು, ಅದೊಂದು ಸ್ವಲ್ಪ ಇದು ಮಾಡಿಸಿದ್ವಿ ಅಷ್ಟೇ. ಎಲ್ಲಿರೋದು ಗಾಡಿ ಇದು? ಇದು ಇವಾಗ ಸದ್ಯಕ್ಕೆ ಬಂದ್ಬಿಟ್ಟು ಬೆಂಗಳೂರಲ್ಲಿ ಇದೆ ಸರ್. ಬೆಂಗಳೂರು? ಚಂದಾಪುರ, ಹತ್ತಿಬೇಲೆ ರೋಡ್ ಚಂದಾಪುರ ಇದೆಯಲ್ಲ, ಅಲ್ಲಿದೆ ಸರ್. ಓಕೆ. ಈಗ ಏನು ಹೇಳ್ತೀರಾ ಗಾಡಿ ರೇಟು? ಇದು ನಮ್ಗೆ ಅನುಭವ ಇಲ್ಲ ಸರ್, ನೀವು ಹೇಳಿದ್ರೆ ಇಷ್ಟ ಅಂತ ನಾವು ಅದಕ್ಕೆ ತಕ್ಕನಂಗೆ ಏನು. ಅಲ್ಲ ಸರ್, ಈಗ ಎಫ್ ಸಿನೂ ಇಲ್ಲ, ಇನ್ಸೂರೆನ್ಸ್ ಇಲ್ಲ, ಟೈರು ಇಲ್ಲಲ್ವಾ? ಈಗ ಅದ್ರಾಗೂ ಸ್ವಲ್ಪ ಸಣ್ಣ ಪುಟ್ಟ ಟಚ್ ಅಪ್ ಇದಾವೆ ಅಂತ ಹೇಳಿದ್ರಿ. ಇಲ್ಲ ಸರ್, ಒಂದೇ ಅದೇ ಡೋರ್ ಕಡೆ ಒಂದೇ ಇದಾಗಿರೋದು ಅಷ್ಟೇ, ಇನ್ನೆಲ್ಲೂ ಟಚ್ ಆಗಿಲ್ಲ. ಡೋರ್ ಕಡೆ ಒಂದೇ ಟಚ್ ಆಗಿತ್ತು, ಅದು ಟಿಂಕರಿಂಗ್ ಮಾಡಿಸಿದ್ವಿ ಅಷ್ಟೇ. ಅದೇ ಈಗ ಗಾಡಿ ನೋಡಿದ್ರೆ ನಾವೇನು ಮಾತಾಡೋಕೆ ಬರೋಲ್ಲ. ನೀವು ಹೇಳಿ, ಒಂದು ಅಂದಾಜು ರೇಟ್ ಹೇಳಿ, ನಾನು ಹಂಗೆ ಅಪ್ಡೇಟ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಒಂದು 6,25 ಆ ಥರ ಇದೆ. 6,25? ಒಂದು 6. ಅದೇ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಯಾವುದು ಇಲ್ಲ, ಎಲ್ಲ ನೀವೇ ಮಾಡಿಸ್ಕೊಡ್ತೀರಾ? ಅವರು ನಾವು ಹೇಳಿದ ರೇಟ್ ತೊಗೊಂಡ್ರೆ ನಾವೇ ಮಾಡಿಸ್ಕೊಡ್ತೀವಿ ಸರ್. ಟೈರು ಗೀರು ಎಲ್ಲ ನಾವೇ ಹಾಕ್ಸ್ಕೊಡ್ತೀವಿ. ಅಲ್ಲ, ಹೊಸ ಗಾಡಿ ರೇಟೇನೆ 7 ಲಕ್ಷ ಏನೋ ಇರ್ಬೋದೇನಾ? 7,50,000 ಸರ್ ನಾವು ತಗೊಂಡಾಗ. 21 ಇವಾಗ ತಗೋಬೇಕಂದ್ರೆ 9 ಚಿಲ್ಲರೆ ಬರುತ್ತೆ.
ಇದೆ ಸರ್ ನೋಡಿ, ನೀವು ನಿಮಗೆಲ್ಲ ಗೊತ್ತಿರುತ್ತಲ್ಲ. ಅಲ್ಲ ಗೊತ್ತಿರುತ್ತಿಲ್ಲ ಅಂತ ಏನಿಲ್ಲ, ಬಟ್ ಏನಂದ್ರೆ ಈಗ ಎಫ್ಸಿನ್ ಇಲ್ಲ, ಇನ್ಸೂರೆನ್ಸ್ ಇಲ್ಲ, 4 ಟೈರು ಹಾಕ್ಸಬೇಕಲ್ಲ, ಅದ್ರಾಗ ಒಂದು ಸ್ವಲ್ಪ. ಹಾಕ್ಸ್ಕೊಡಿ ಅಂದ್ರು ನಾವೇ ಹಾಕ್ಸ್ಕೊಡ್ತೀವಿ, ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ ಬೇಕಂದ್ರೆ. ಅದು ನಾವು ಹೇಳಿದ ರೇಟಿಗೆ ತಗೊಂತೀವಿ, ಎಲ್ಲ ಮಾಡಿಸ್ಕೊಡಿ ಅಂದ್ರೆ ನಾವು ನೀಟಾಗಿ ಮಾಡಿಸ್ಕೊಡ್ತೀವಿ. ಈಗ ಒಂದು ಆವರೇಜ್ 6 ಲಕ್ಷ ಹೇಳ್ತಿದ್ರ. ಒಂದು 6-25 ಹೇಳಿ ಸರ್. ಅವರು ಹಂಗೆ ಹಿಂಗೆ ಮಾತಾಡಿದ್ರೆ ಒಂದು ಹಿಂಗೆ ಸ್ವಲ್ಪ ಮ್ಯಾಗೇನು ಹೋಗ್ಬೇಡ್ರಿ, ಕೆಳಗೆ ಬರೀತೀರಾ, ಓಕೆನಾ? ಓಕೆ ಸರಿ ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಹಾಂ ಇದೆ ನೋಡಿ ಸರ್ ಕಾಂಟ್ಯಾಕ್ಟ್. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ, ಏನಾದರೂ ಡೌಟ್ಸ್ ಇತ್ತು ಕೇಳೋದಂದರೆ ನೀವು ಕೆಳಗಡೆ ಅಂದರೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಬೇಕಾದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಪ್ಸ್ ಆಗಿದಾವಂತೆ, ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ನೀವು ಬೇಕಾದ್ರೆ ಗಾಡಿ ಎಲ್ಲ ಪ್ರತಿಯೊಂದು ಕಂಡೀಷನಾಗಿ ತೊಗೊಂಡು ಚೆಕ್ ಮಾಡಿಕೊಂಡು ಆಮೇಲೆ ಕುತ್ಕೊಂಡು ವ್ಯವಹಾರಕ್ಕೆ ನಿಂತರೆ ಅವ್ರು ಹೇಳೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ, ಏನು ಕಮ್ಮಿ ಆಗುತ್ತೆ ವೀಕ್ಷಕರೇ, ಓಕೆನಾ? ಡೈರೆಕ್ಟಾಗಿ ವಿಸಿಟ್ ಮಾಡಿ ಅಂತ ಹೇಳ್ಬೋದು. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನಾವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ಅಂದರೆ ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ, ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಈ ನಂಬರಿಗೆ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವಿನ್ನೂ ಸರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತೇನೆ.